ಸುನೀಲ್ ಅವರು ಹದಗೆಟ್ಟಿದೆ, ಅಳಿ ತಪ್ಪಿದೆ, ಸಂವೇದನೆ ಇಲ್ಲ, ಕ್ರಿಯಾ ಎಂತದ್ದು ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ. ಈ ಅಸಹಾಯಕತೆ ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಹಾಗೆ ಸುಮ್ಮನೆ ಇದ್ರ 2013ರಿಂದ 2018 ನಾನೇನು ಹೊಗಳ್ತಾ ಇದ್ರ? ಆಗ್ಲೂ ಟೀಕೆ ಮಾಡ್ತಿದ್ರೆ ಈಗ 2013ರಿಂದ 2018 ಸಿದ್ದರಾಮಯ್ಯ ಅಲ್ಲ. ಸಿದ್ದರಾಮಯ್ಯ ಅವತ್ತಿದ್ದಂತ ಸಿದ್ದರಾಮಯ್ಯ, ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ, ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ. ಸಿದ್ದರಾಮಯ್ಯ ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ಅವತ್ತಿನ 2013ರಿಂದ 2018 ಸಿದ್ದರಾಮಯ್ಯ ಬೇರೆ, ಈಗಿನ ಸಿದ್ದರಾಮಯ್ಯ ಬೇರೆ. ಈಗ ಸಾಫ್ಟ್ ಆಗ್ಬಿಟ್ಟಿದ್ದಾರೆ. ಆಡಳಿತದ ಹಳಿ ತಪ್ಪಿಬಿಟ್ಟಿದೆ, ಸಂವೇದನೆ ಇಲ್ಲ. ನಿಮಗೆ ಸಂವೇದನೆ ಇತ್ತ? ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ ಎಂತದು ನಮ್ಮ ಸುನೀಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ? ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ, ಆಗ ಯಡಿಯೂರಪ್ಪನವರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ರು ನಮಗೆಲ್ಲ. ಕೋವಿಡ್-19 ಬಗ್ಗೆ ಮೀಟಿಂಗ್ ಕರೆದಿದ್ರು. ನಾನು ಹೇಳಿದೆ, ಬಹಳ ಕಷ್ಟದಲ್ಲಿದ್ದಾರೆ ಬಡವರು, ಕೆಳ ಮಧ್ಯಮ ವರ್ಗದವರು, ಅವ್ರಿಗೆ ಕೆಲಸ ಇಲ್ಲ, ಅವ್ರಿಗೆ ಒಂದು ಕುಟುಂಬಕ್ಕೆ 10,000 ರೂಪಾಯಿ ಕೊಡಿ ಅಂತ ಹೇಳಿದೆ. ಕೊಡ್ಲಿಲ್ಲ. ಆ ಕಷ್ಟದಲ್ಲಿ ಇದ್ರ ಸಂವೇದನೆ ಇತ್ತ ನಿಮ್ ಸರ್ಕಾರಕ್ಕೆ? ಸಂವೇದನೆ ಇತ್ತ? ರೈಸ್ ಕಡಿಮೆ ಮಾಡಿದ್ರು. 7 kg ಇದ್ದದನ್ನ 5 kg ಮಾಡಿದ್ರು. ಸಂವೇದನೆ ಇತ್ತ? ಇಲ್ಲ. ಅವರು ಆರ್ಥಿಕ ಸಲಹೆಗಾರರು. ನಿಮ್ಗೆ ಯಾರು ಅಡ್ವೈಸರ್ ಬೇಕು? ನಿಮ್ಗೆ ಯಾವ ಅಡ್ವೈಸರು ಅವಶ್ಯಕತೆ ಇಲ್ಲ. ನೀನೇ ಅಡ್ವೈಸರ್ ಅಪ್ಪ. ಇಲ್ಲ, ಸಂವೇದನೆ ಇತ್ತ? ಆಕ್ಸಿಜನ್ ಇಲ್ಲದೆ ಸತ್ತೋದ್ರು ಬಹಳ ಜನ, 100 ಜನ ಸತ್ರು. ಆಗ ಸಂವೇದನೆ ಇತ್ತ? ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ನಾನು ಡಿ.ಕೆ. ಶಿವಕುಮಾರ್ ಎಲ್ಲ ಹೊರಟೋದ್ರು. ಡಿ.ಕೆ. ಶಿವಕುಮಾರ್ ನಾನು ಹೋಗಿದ್ದು, ನಮ್ಮ ಸುರೇಶ್ ಕುಮಾರ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್, ಸುಧಾಕರ್ ಹೆಲ್ತ್ ಮಿನಿಸ್ಟರ್, ಮೆಡಿಕಲ್ ಎಜುಕೇಶನ್ ಹೆಲ್ತ್ ಮಿನಿಸ್ಟರ್. ನಾವು ಹೋದ ಹಿಂದೆ ಒಂದಿನ ಅಂತ ಹೋಗಿದ್ರು ಮುಂಚಿತವಾಗಿ. ಆಕ್ಸಿಜನ್ ನಲ್ಲಿ ಸುಮಾರು 36 ಜನ ಸತ್ತಿದ್ರು. 2 ಸತ್ತಿರೋದು ಅಂತ ಹೇಳಿದ್ರು. ಸಂವೇದನೆ ಇತ್ತ? ಮೂರು ಜನ ಅವರೇ ಹೇಳಿದ್ದು. ಏನಪ್ಪ, 3 ಜನ ಅಂತ ಹೇಳಿದ್ರು. ಸಂವೇದನೆ ಇತ್ತ? ಆಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು. ಸಂವೇದನಾ ರಹಿತವಾದಂತ ಸರ್ಕಾರ. ಸಂವೇದನೆ ಇರಲಿಲ್ಲ.
ಇಲ್ಲ ಅಧ್ಯಕ್ಷ, ಮೊನ್ನೆ ಬಾಣಂತಿಯರು ಎಷ್ಟೊಂದ್ ಜನ ರಾಜ್ಯದಲ್ಲಿ ಸತ್ರಲ್ಲ ಮೊನ್ನೆ. ಕೂತ್ಕೊಳ್ಳಿ ಈಗ ನೀವು ಮಾತಾಡಿ ಕೂತ್ಕೊಳ್ಳಿ ಈಗ. ಅದ್ರ ಬಗ್ಗೆ MLA ಓಕೆ ಕೂತ್ಕೊಳ್ಳಪ್ಪ. ಆಯ್ತು, ಈಗ ನಿಮ್ ಆಮೇಲೆ ಕೇಳಲಿಕ್ಕೆ ಆಗೋ ಮತ್ತೆ ನಿಮ್ದು ಉಂಟಾ? ಮೈಸೂರು ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, ಆಮೇಲೆ ಕೆನರಾ ಬ್ಯಾಂಕು. ಯಾರು ಕನ್ನಡಿಗರಿದ್ದಾರೆ ಅಲ್ಲಿ? ಕನ್ನಡ ಗೊತ್ತಿಲ್ಲದವರು ಇದ್ದಾರೆ? ಆಗ ಸಂವೇದನೆ ಇರಲಿಲ್ವಾ? ಸಂವೇದನೆ ಬಗ್ಗೆ ಮಾತಾಡೋರಿಗೆ ಸಂವೇದನೆ ಅಂತಂದ್ರೆ ಗೊತ್ತಿರ್ಬೇಕಲ್ಲ. ನೀವು ಸಂವೇದನೆ ಬೇರೆಯವರ ಬಗ್ಗೆ ಅದನ್ನು ಮಾಡಬೇಕಲ್ಲ, ಸಂವೇದನೆಯನ್ನು ಮಾಡಬೇಕಲ್ಲ. ಅದಿಲ್ಲ. ನಾವು ಅದಕ್ಕೆ ನಮ್ಗೆ ಸಂವೇದನೆ ಇರೋದ್ರಿಂದ ನೀವು ಹೇಳೋದನ್ನು ಕೇಳ್ತೀವಿ, ಎಲ್ಲ ಹೇಳೋದನ್ನು ಕೇಳ್ತೀವಿ, ಮತ್ತೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಿಮ್ಮ ಕಾಲದಲ್ಲಿ ಅನುಗ್ರಹ ಅಂತ ಒಂದು ಕಾರ್ಯಕ್ರಮ ಇತ್ತು.